ಇವತ್ತು ಅಖಾಡದಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ವಿಚಾರಾಧಾರ ಒಂದು ಚರ್ಚೆಗಳಿರೋದಿಲ್ಲ. ಬದಲಾಗಿ ಜನರಿಗೆ, ನಮ್ಮ ರಾಜ್ಯದ ಜನರಿಗೆ ಒಂದು ಜಾಗೃತಿ, ಅವೇರ್ನೆಸ್ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ದೀಪಾವಳಿ ಬಂದಿದೆ, ಹಾಗಾಗಿ ಜನ ಸಂಭ್ರಮದಲ್ಲಿ ತೇಲಾಡ್ತಾ ಇದ್ದಾರೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಪಟಾಕಿಗಳ ಬಾಕ್ಸ್ಗಳು ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ತಂದು ಸ್ಟಾಕ್ ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಈ ಹಿಂದೆ ನಿಯಮವನ್ನು ಹೇಳಿತ್ತು, ಆದೇಶವನ್ನು ಮಾಡಿತ್ತು. ಹಸಿರು ಪಟಾಕಿ, ಗ್ರೀನ್ ಫೈರ್ ಕ್ರ್ಯಾಕರ್ಸ್, ಅವುಗಳನ್ನು ಮಾತ್ರ ಹೊಡಿಲಿಕ್ಕೆ ಅವಕಾಶ ಇದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. 2018ರಿಂದಲೂ ಕೂಡ ಇದು ಜಾರಿಯಲ್ಲಿದೆ. ಆದರೆ ಕರ್ನಾಟಕದಲ್ಲಿ ನಿಜಕ್ಕೂ ದೀಪಾವಳಿ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದೋ ಹಬ್ಬದ ಸಂದರ್ಭಗಳಲ್ಲಿ ಹಸಿರು ಪಟಾಕಿಗಳನ್ನೇ ಮಾತ್ರ ಹೊಡಿತಾ ಇದ್ದಾರಾ? ಅಥವಾ ಕೇವಲ ಹಸಿರು ಪಟಾಕಿಯ ಲೇಬಲ್ ಏನು ಆ ಲೋಗೋ ಇರುತ್ತೆ ಅಥವಾ ಅಲ್ಲಿ ಸ್ಕ್ಯಾನರ್ ಇರುತ್ತೆ ಅದು ಮಾತ್ರ ಕಾಣಿಸ್ತಾ ಇದೆ, ಅಥವಾ ಅದನ್ನು ನಕಲಿ ಮಾಡಿ ಸಾಂಪ್ರದಾಯಿಕವಾಗಿ, ಅಂದರೆ ನಾವೀಗ ಕೆಂಪು ಪಟಾಕಿ ಏನು ಜಾಸ್ತಿ ಸೌಂಡ್ ಬರುತ್ತೆ, ಜಾಸ್ತಿ ಹೊಗೆ ಬರುತ್ತೆ, ಅಂಥ ಪಟಾಕಿಗಳನ್ನು ನಾವು ನೋಡ್ತೇವಲ್ವ, ಅದನ್ನು ಈಗ ಹೊಡಿತಾ ಇದ್ದಾರೆ. ಯಾಕಂದರೆ ಬಾಕ್ಸ್ ಒಳಗಡೆ ಸಾಂಪ್ರದಾಯಿಕ ಪಟಾಕಿಗಳಿರ್ತವೆ, ಅಂದರೆ ಕೆಂಪು ಪಟಾಕಿ, ಮೇಲ್ಗಡೆ ಜಸ್ಟ್ ಲೋಗೋ, ನಕಲಿ ಫೇಕ್ ಲೋಗೋ ಇರುತ್ತೆ. ICIR ನೀರಿ ಆ ಸಂಸ್ಥೆದು, ಮತ್ತು ಸ್ಕ್ಯಾನರ್ ಇರುತ್ತೆ. KR ಪೇಟೆಗೆ ಹೋಗಿ ಬರಬೇಕು ನಾವು, ಗೊತ್ತಾಗುತ್ತೆ ನಮಗೆ. ಗಲ್ಲಿಯಲ್ಲಿ ಸುಲ್ತಾನ್ ಪೇಟೆಯಲ್ಲಿ ಮಹಿಳೆಯರು ಮಾರ್ತಾ ಇದ್ದಾರಂತೆ. ನೋಡಿ, ಪರವಾನಗಿ ಇದ್ದವರಷ್ಟೇ ಪಟಾಕಿಗಳನ್ನು ಮಾರಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ 2024ರಲ್ಲಿ ನಿಮ್ಗೆ ನೆನಪಿರ್ಬೋದು, ಅತ್ತಿಬೇಲೆಯಲ್ಲಿ ಒಂದು ದೊಡ್ಡ ದುರಂತ ಆಗ್ಬಿಡ್ತು. ಪಟಾಕಿ ಗೋಡೌನ್ ಬೆಂಕಿ ಹತ್ಕೊಂಡು 14 ಜನ ಸಜೀವವಾಗಿ ಸತ್ತು ಹೋಗ್ಬಿಟ್ರು. ಅಲ್ಲಿಂದ ನಮ್ಮ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂತು. ಲೈಸೆನ್ಸ್ ಇದ್ದವರು ಮಾತ್ರ ಪಟಾಕಿಗಳನ್ನು ತಯಾರು ಮಾಡಬಹುದು, ಅದು ಹಸಿರು ಪಟಾಕಿಗಳನ್ನು ಮಾತ್ರ ಹೊಡಿಲಿಕ್ಕೆ ಅವಕಾಶಗಳಿದೆ ಅಂಥೇಳಿ. ನೋಡಿ, ನಮ್ಮಲ್ಲಿ ಪಟಾಕಿಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಗಳಿಲ್ಲ ಕರ್ನಾಟಕದಲ್ಲಿ. ನಾವೇನಿದ್ರು ಶಿವಕಾಶಿ, ತಮಿಳುನಾಡು, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ತಂದು ಇಲ್ಲಿ ಸಣ್ಣ ಪುಟ್ಟ ವರ್ತಕರು ಇವರು ಸ್ಟಾಕ್ ಮಾಡಿಕೊಂಡು ಮತ್ತು ಅಂಗಡಿಗಳಿಗೆ ಮಾರಾಟ ಮಾಡುವಂಥ ಕೆಲಸ ಆಗ್ತಾ ಇದೆ. ಆದರೆ ನಿಜಕ್ಕೂ ನಮಗೆ ಗೊತ್ತಾಗಬೇಕಾಗಿರೋದೇನು, ಈ ಹಸಿರು ಪಟಾಕಿ ಮೇಲೆ ಅಷ್ಟೇ ಹಸಿರು, ಒಳಗಡೆ ವಿಷ, ಏನಾಗೋದಿಲ್ವಾ? ಹಾಗಾದರೆ ಪೊಲ್ಯೂಷನ್ ಆಗಲ್ವಾ? ಅಥವಾ ಮಾನವನ ದೇಹಕ್ಕೆ ಯಾವುದೇ ಹೊಡೆತ ಬೀಳಲ್ವಾ? ಯಾವುದೇ ರೋಗ ಬರಲ್ವಾ? ಕಂಪ್ಲೀಟ್ ಇದು ಸೇಫಾ? ಇದ್ರ ಬಗ್ಗೆ ಚರ್ಚೆಗಳು ಬಹಳ ಅಗತ್ಯತೆ ಇದೆ. ಹಾಗಾಗಿನೇ ಜನರಲ್ಲಿ ಇನ್ನೂ ಕೂಡ ಗೊಂದಿದೆ. ಎಜುಕೇಟೆಡ್ ಜನ ಕೂಡ ಕೇಳ್ತಾ ಇದ್ದಾರೆ, ಹಸಿರು ಪಟಾಕಿ ಅಂದ್ರೇನು? ನೋಡೋಕೆ ಹಸಿರಾಗಿರುತ್ತಾ, ಗ್ರೀನ್ ಕಲರ್ ಇರುತ್ತಾ, ಅಥವಾ ಸಿಡಿದಾಗ ಅದು ಹಸಿರು ಕಲರ್ ಆಗುತ್ತಾ ಅಂತೇಳಿ. ಹಾಗಾಗಿನೇ ಆ ಗೊಂದಲಗಳು ಒಂದು ಕಡೆ ಆದರೆ, ಇನ್ನು ಮಾರ್ಕೆಟ್ಗಳಲ್ಲೂ ಕೂಡ ಆ ವರ್ತಕರು ಕೂಡ ಕೆಲವೊಂದಿಷ್ಟು ಗೊಂದಲದಲ್ಲಿ ಇದ್ದಾರೆ, ಮಾರಾಟವನ್ನು ಮಾಡ್ತಾ ಇದ್ದಾರೆ, ಅವ್ಯಾಹತವಾಗಿ ನಡೀತಾ ಇದೆ. ಕೇವಲ ಇದು ಲಾಭದ ದೃಷ್ಟಿಯಿಂದ. ಯಾಕೆಂದರೆ 15,000 ಕೋಟಿ ವ್ಯವಹಾರ ಆಗುತ್ತೆ ದೇಶಾದ್ಯಂತ ಈ ದೀಪಾವಳಿ ಸಂದರ್ಭದಲ್ಲಿ. ನಮ್ಮ ಬೆಂಗಳೂರಿನಲ್ಲಿ ಒಂದು 200 ಕೋಟಿಯಷ್ಟು ವ್ಯಾಪಾರ ವಹಿವಾಟಾಗುತ್ತೆ ಪಟಾಕಿದು. ಹಾಗಾಗಿನೇ ಸರ್ಕಾರ ನಿಜಕ್ಕೂ ತಾವು ಹೇಳಿದಂತೆ ನಡೆದುಕೊಳ್ತಾ ಇದೆಯಾ? ಜನರಿಗೆ ಇದ್ರ ಬಗ್ಗೆ ಜಾಗೃತಿ ಇದೆಯಾ? ನಾವು ಹೇಗೆ ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು? ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ ನೇರ ಸಂಪರ್ಕದಲ್ಲಿ. ಮೊದಲದಾಗಿ ಪರಿಸರ ತಜ್ಞರಾಗಿರುವಂಥ ಜೋಸೆಫ್ ಹೂವರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಸ್ ಸರ್, ಈಗ ದೀಪಾವಳಿಯ ಸಂಭ್ರಮದಲ್ಲಿ ನಮ್ಮ ರಾಜ್ಯದ ಜನ ಇದ್ದಾರೆ. ಬಟ್ ಈಗ ಹಸಿರು ಪಟಾಕಿ ಹೊಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಸರ್ಕಾರ ಕೂಡ ಹೇಳಿದೆ. ಹಸಿರು ಪಟಾಕಿಯಲ್ಲಿ ನಿಜಕ್ಕೂ ವಿಷ ಇರೋದಿಲ್ವಾ, ಪರಿಣಾಮ ಬೀರೋದಿಲ್ವಾ ಅನ್ನುವಂಥ ಚರ್ಚೆಗಳು ಶುರುವಾಗ್ತಿದೆ ಸರ್. ನಿಜಕ್ಕೂ ಈ ಹಸಿರು ಪಟಾಕಿ ಅನ್ನುವಂಥ ಕಾನ್ಸೆಪ್ಟು ಎಷ್ಟರ ಮಟ್ಟಿಗೆ ಇದು ಜನರು ಒಪ್ಕೊಂಡಿದ್ದಾರೆ ಅಂತ ನೀವು ಭಾವಿಸ್ತೀರಿ? ಅಲ್ಲ, ಇದು ಏನಂದ್ರೆ ನಾವು ನೋಡ್ಬೇಕಾದ್ರೆ ಯಾವ್ದೇ ಪಟಾಕಿ ಹೊಡೆದ್ರೆ ಪೊಲ್ಯೂಷನ್ ಆಗೇ ಆಗತ್ತೆ. ಹೌದು. ಕೆಂಪು ಪಟಾಕಿ ಪೊಲ್ಯೂಷನ್ ಆಗತ್ತೆ, ನೀವು ಹಸಿರು ಪಟಾಕಿ ಹೊಡೆದ್ರೆ ಪೊಲ್ಯೂಷನ್ ಆಗತ್ತೆ. ಇದು ಈಗ ಜಾಗ್ರತೆ ಆಗಿ ನಮ್ಮ ಸುಪ್ರೀಂ ಕೋರ್ಟ್ ಅವರು 2018 ನೀವ್ ಹೇಳ್ದಂಗೆ ಅವರು ಇದು ಮುಟ್ಸಿ ಮಾಡಿದ್ರು. ಈಗ ಡೆಲ್ಲಿ ಸರ್ಕಾರನು ಮೊನ್ನೆ ಅವರು ಒಂದು ತಂದಿದ್ದಾರೆ, ಇಲ್ಲ ನೀವು ಗ್ರೀನ್ ಪಟಾಕಿನೇ ಮಾಡ್ಬೇಕು ಅಂದ್ಬಿಟ್ಟು. ಇಲ್ಲಿ ನಮ್ಮ ರಾಜ್ಯ ಸರ್ಕಾರನು ಇದೇ ಮಾತಾಡ್ತಿದ್ದಾರೆ. ಇದಕ್ಕೆಲ್ಲ ಅಷ್ಟು ದೂರ ಹೋಗ್ಬೇಕಾಗಿಲ್ಲ. ಜನ ಅವ್ರ ಹೆಲ್ತ್, ಅವ್ರ ಮಕ್ಕಳ ಭವಿಷ್ಯ ಮುಖ್ಯ, ಅವ್ರ ಫ್ಯಾಮಿಲಿ ಇದು, ಅವ್ರ ನೇಬರ್ಹುಡ್ ಚೆನ್ನಾಗಿರ್ಬೇಕಂದ್ರೆ ಇದು ಜನನೇ ಯೋಚಿಸ್ಬೇಕಾಗತ್ತೆ. ಪಟಾಕಿ ಹೊಡೆದು ನಮ್ಗೆ ಏನ್ ಬರುತ್ತೆ, ದೀಪ ಹಚ್ಚಿದ್ರೆ ಇನ್ನಷ್ಟು ಚೆನ್ನಾಗಿರತ್ತೆ. ಸೊ ಅದನ್ನ ಜನನೇ ಇದ್ರ ಮುಂದೆ ತಗೊಂಡೋಗ್ಬೇಕು. ಸರ್ಕಾರ ಕಡೆ ಹೋಗೋದೇ ಬೇಡ, ನಾವೇ ಮಾಡ್ಕೊಳ್ಳೋಣ. ನಮ್ಮ ಜೀವಕ್ಕೆ ತೊಂದರೆ ಇದೆ. ಆಲ್ರೆಡಿ
ಕ್ಲೈಮೇಟ್ ಕ್ರೈಸಿಸ್ ಆಗಿ ಹ್ಮ್ ಜನ ಎಲ್ಲ ಪರದಾಡ್ತಿದ್ದಾರೆ. ಒಂದ್ ಕಡೆ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ ಇಂದ ಫ್ಲಡ್ಸ್ ಇದಾಗತ್ತೆ, ಒಂದ್ ಕಡೆ ಬರ ಆಗತ್ತೆ. ಹ್ಮ್ ಆತರ ಇರ್ಬೇಕಾದ್ರೆ ಹೊಲ ಪರದಾಡ್ಬೇಕಾರೆ ನಾವೇ ಖುದ್ದಾಗಿ ಹ್ಮ್ ಕೋವಿಡ್ ಒಂದ್ಸತಿ ಬಂದು ಎಲ್ಲರೂ ಎಷ್ಟೋ ಜನ ಹಾಗೆ ತೀರೋದ್ರು. ಈಗ್ಲೂ ಆ ಎಫೆಕ್ಟ್ ಕೋವಿಡ್ ಶೀಲ್ಡ್ ಕೋವ್ಯಾಕ್ಸಿನ್ ಈಗ್ಲೂ ಜನ ಸಾಯ್ತಿದ್ದಾರೆ. 27 ವಯಸ್ಸಿಗೆ ಇದುಗಳು ಬರ್ತಾ ಇದೆ, ಇನ್ನು ಹಾರ್ಟ್ ಅಟ್ಯಾಕ್ ಎಲ್ಲ ತರ ಆಗಿ ಜನ ಸಾಯ್ತಿದ್ದಾರೆ. ಹೌದು. ಅಂತ ಸಿಚುವೇಶನ್ಗೆ ಜನನೇ ಅವ್ರ ಹೆಲ್ತ್ ನ ಪ್ರಯಾರಿಟಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಎಲ್ಲೂ ಹೋಗ್ಬೇಕಲ್ಲ, ಕೋರ್ಟ್ಗೂ ಹೋಗ್ಬೇಕಲ್ಲ, ಸರ್ಕಾರ ಹತ್ರನೂ ಹೋಗ್ಬೇಕಲ್ಲ. ನಾವೇ ಹುಷಾರಾಗಿ ಇದ್ದು, ಇಲ್ಲ ನಮ್ಮಿಂದ ಬೇರೆಯವ್ರ ತೊಂದ್ರೆ ಆಗ್ಬಾರ್ದು ಅಂತ ಯೋಚಿಸಿದ್ರೆ ಅದು ಬಹಳ ಒಳ್ಳೇದಾಗತ್ತೆ. ಬಟ್ ಯಾಕೋ ನಾವ್ ನೋಡಕ್ ಹೋದ್ರೆ ಇದು ಬೇರೆ ತರ ನೋಡ್ತಾರೆ ಜನ. ಈಗ ನಾವು ಮಾತಾಡ್ತಿದೀವಿ ಇದ್ರ ಬಗ್ಗೆ, ಇವರು ಯಾಕೆ ಮಾತಾಡ್ಬೇಕು ಪಟಾಕಿ ಬಗ್ಗೆ, ಬೇರೆದೆಲ್ಲ ಯಾಕೆ ಮಾತಾಡಲ್ಲ ಅಂತ ಶುರು ಮಾಡ್ತಾರೆ ಜನ. ಇದೊಂಥರ ನಮ್ಮ ಇದ್ರೊಳಗೆ ಸೊಸೈಟಿ ಒಳಗೆ ಇದೊಂದು ಪ್ರಾಬ್ಲಮ್ ಇದೆ. ಎಲ್ಲ ಹೆಲ್ತ್ ನ ಪ್ರಯಾರಿಟಿ ಮಾಡಿದ್ರೆ ಇದೆಲ್ಲ ಮರ್ತ್ಬಿಡ್ಬೋದು. ಬಟ್ ಯಾಕೋ ಜನ ಒಂದ್ಸತಿ ಯಾಕೋ ನಾವ್ ನೋಡ್ತಾ ಹೋಗ್ತಾ ಇದ್ರೆ ಬೇರೆ ಬೇರೆ ತರ ವಿವಿಧವಾಗಿ ಮಾತಾಡ್ತಾರೆ, ಬೇರೆ ಬೇರೆ ತರ ಇದು ಮಾಡ್ತಾರೆ. ಆಟಿಟ್ಯೂಡ್ಸ್ ಇರುತ್ತೆ, ಮತ್ತೆ ಬಿಹೇವಿಯರ್ ಇರುತ್ತೆ, ಆಮೇಲೆ ಅಗ್ರೆಷನ್ ಇರುತ್ತೆ. ಸೊ ಎಲ್ಲ ಒಂದ್ ಕಡೆ ನಾವೇ ಶುರು ಮಾಡ್ಕೊಂಡು ಒಳ್ಳೇದಾಗ್ಲಿ, ಫ್ಯೂಚರ್ ಜನರೇಷನ್ ನೋಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಭವಿಷ್ಯ, ನಮ್ಮ ಭಾವನೆ. ಹೌದು.